ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಗೋಧಿ ಮೀಡಿಯಾ ವರ್ಸಸ್ ಗೋಧಿ ಮೀಡಿಯಾ ಆಯ್ತಾ ಅನ್ನುವ ರೀತಿಯಲ್ಲಿ ಈಗ ಸುಧೀರ್ ಚೌಧರಿ, ದೂರದರ್ಶನ್ಗೆ ಬಂದಿರುವಂತಹ ಸುಧೀರ್ ಚೌಧರಿ ಮತ್ತು ಅರ್ನಬ್ ಗೋಸ್ವಾಮಿ ನಡುವೆನೆ ಫೈಟ್ ಶುರುವಾಗಿದೆ. ಅದು ಸಹ ಅರ್ನಬ್ ಗೋಸ್ವಾಮಿ ನೇರ ಸುಧೀರ್ ಚೌಧರಿಗೆ 15 ಕೋಟಿ ಪ್ರತಿ ವರ್ಷ ಸಂಬಳಕ್ಕೆ ಡಿ ತಗೊಂಡಿದೆಯಲ್ಲ, ದೂರದರ್ಶನ್ ತಗೊಂಡಿದೆಯಲ್ಲ, ಅದನ್ನ ಉಲ್ಲೇಖಿಸಿ 15 ಕೋಟಿ ಸಂಬಳ ತೆಗೆದುಕೊಳ್ಳುವಂತಹ ಆಂಕರ್ಗಳು ಪ್ರಶ್ನೆ ಕೇಳಲ್ಲ, ನಾನು ಕೇಳ್ತೀನಿ, ಮೋದಿ ಸರ್ಕಾರನ ಪ್ರಶ್ನೆ ಕೇಳ್ತೀನಿ ಅಂತ ಅರ್ನಬ್ ಗೋಸ್ವಾಮಿ ಹೇಳ್ಕೊಂಡಿದ್ದಾನೆ. ಹಾಗಾದ್ರೆ ಅರ್ನಬ್ ಗೋಸ್ವಾಮಿ ಕೆರಳಿರೋದು ಯಾವ ವಿಚಾರಕ್ಕೆ? ಕಳೆದ ಬಾರಿ ಒಂದು ವಿಡಿಯೋ ಮಾಡಿದ್ದೆ. ಆಗ ಬೇರೆ ವಿಚಾರಕ್ಕೆ ಅರ್ನಬ್ ಗೋಸ್ವಾಮಿ ಇಂಡಿಗೋ ವಿಚಾರಕ್ಕೆ ಮೋದಿ ಸರ್ಕಾರವನ್ನು ಮೊಟ್ಟ ಮೊದಲ ಬಾರಿಗೆ ದೊಡ್ಡ ಮಟ್ಟದಲ್ಲಿ ಅಟ್ಯಾಕ್ ಮಾಡಿದ್ದ. ಆ ನಂತರ ಬಂದಂತಹ ಸನ್ನಿವೇಶಗಳಲ್ಲಿ ಏರ್ ಪೊಲ್ಯೂಷನ್ ಬಗ್ಗೆಯೂ ಸಹ ಸಾಕಷ್ಟು ಪ್ರಶ್ನೆಗಳನ್ನು ಮೋದಿ ಸರ್ಕಾರವನ್ನು ಅರ್ನಬ್ ಗೋಸ್ವಾಮಿ ನಿರಂತರವಾಗಿ ಮಾಡ್ತಾನೆ ಇದ್ದಾನೆ. ಆತ ಎಷ್ಟೇ ಮಾಡಿದ್ರೂ ಆತ ಗೋಧಿ ಮಾಧ್ಯಮ ಅನ್ನೋದು ವಾಸ್ತವ. ಆದರೆ ಕೆಲವು ವಿಚಾರಗಳನ್ನು ಇಟ್ಕೊಂಡು ಇತ್ತೀಚೆಗೆ ಮೋದಿ ಸರ್ಕಾರವನ್ನು ದಾಳಿ ಮಾಡ್ತಿದ್ದಾರೆ. ಆದರೆ ಈ ಕಡೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಇರೋದೇ ತಪ್ಪು. ಪ್ರಜಾಪ್ರಭುತ್ವ ಇರೋದಕ್ಕೇನೆ ವಾಯು ಮಾಲಿನ್ಯ ದೆಹಲಿಯಲ್ಲಿ ಕಂಟ್ರೋಲ್ಗೆ ಬರ್ತಾ ಇಲ್ಲ. ಚೈನಾನ ನೋಡಿ, ಅಲ್ಲಿ ಪ್ರಜಾಪ್ರಭುತ್ವ ಇಲ್ಲ. ಒಂದು ನಿಮಿಷಕ್ಕೆ ಎಲ್ಲ ಸರ್ಕಾರ ಏನು ಬೇಕೋ ಅದು ಮಾಡಿಬಿಡುತ್ತೆ ಅಂತ ಸುಧೀರ್ ಚೌಧರಿ ಈ ದೇಶದ ಪ್ರಜಾಪ್ರಭುತ್ವವನ್ನು ತೆಗೆದು ಹಾಕಬೇಕು ಅನ್ನುವ ರೀತಿಯಲ್ಲಿ ಮಾತಾಡ್ತಾನೆ ಮತ್ತು ಸರ್ವಾಧಿಕಾರನೇ ಸರಿ ಅಂತ ಹೇಳೋ ಮೂಲಕ ಮೋದಿ ಮುಂದಿನ ದಿನಗಳಲ್ಲಿ ಇನ್ನೊಂದಷ್ಟು ಸರ್ವಾಧಿಕಾರಿ ಧೋರಣೆ ತೋರಬಹುದು ಅನ್ನೋದಕ್ಕೆ ಸೂಚನೆಗಳನ್ನು ಸಹ ಕೊಟ್ಟಿದ್ದಾನೆ. ಸೊ ಏನಿದು ಇಡೀ ಪ್ರಕರಣ? ಯಾಕೆ ಸುಧೀರ್ ಚೌಧರಿಯ ವಿಚಾರವಾಗಿ ಅರ್ನಬ್ ಗೋಸ್ವಾಮಿ ಕೆಂಡಾಮಂಡಲ ಆಗಿರೋದು ಮತ್ತು ಅರ್ನಬ್ ಗೋಸ್ವಾಮಿಯ ವಾದ ಏನು, ಸುಧೀರ್ ಚೌಧರಿ ವಾದ ಏನು ದೆಹಲಿಯ ವಾಯು ಮಾಲಿನ್ಯದ ಕುರಿತಾಗಿ? ನಿಮಗೆ ಗೊತ್ತಿರ್ಬೋದು, ದೆಹಲಿ ಮಾತ್ರ ಅಲ್ಲ, ಉತ್ತರ ಪ್ರದೇಶ, ಹರಿಯಾಣ, ಪಂಜಾಬ್ ಸಾಕಷ್ಟು ಭಾಗಗಳಲ್ಲಿ ಬಟ್ ಚರ್ಚೆ ಆಗ್ತಿರುವಂಥದ್ದು ದೊಡ್ಡ ಮಟ್ಟದಲ್ಲಿ ದೆಹಲಿಯಲ್ಲಿ ವಾಯು ಮಾಲಿನ್ಯ. ಬೆಳಗ್ಗೆ ಎದ್ದರೆ ಏನೂ ಕಾಣಲ್ಲ. ವಿಮಾನಯಾನದಲ್ಲಿ ವ್ಯತ್ಯಯ, ರೈಲು ಯಾನದಲ್ಲಿ ವ್ಯತ್ಯಯ, ರಸ್ತೆಗಳಲ್ಲಿ ಆಕ್ಸಿಡೆಂಟ್ಗಳು, ಉಸಿರಾಟ, ಏರ್ ಕ್ವಾಲಿಟಿ ಇಂಡೆಕ್ಸ್ ಸಿವಿಯರ್ಗಿಂತ ಡೇಂಜರಸ್ಗಿಂತ ಮತ್ತಷ್ಟು ಡೇಂಜರಸ್ ಲೆವೆಲ್ಗೆ ಹೋಗಿದೆ. ಅಷ್ಟು ದೊಡ್ಡ ಮಟ್ಟದಲ್ಲಿ ಅಲ್ಲಿ ವಾಯು ಮಾಲಿನ್ಯ ಆಗಿದ್ದರೂ ಸಹ ಸರ್ಕಾರ ಏನು, BJP ಸರ್ಕಾರ ಅಲ್ವಾ, ಜನರನ್ನ ದೇವರ ಹೆಸರಲ್ಲಿ, ಧರ್ಮದ ಹೆಸರಲ್ಲಿ, ಮುಸ್ಲಿಮರ ಹೆಸರಿನಲ್ಲಿ ಬಿಸಿ ಇಡೋದ್ರಲ್ಲಿ ಪ್ರಯತ್ನ ಮಾಡ್ತಿದೆ. ಬಟ್ ಏರ್ ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡೋದಕ್ಕೆ ಏನೂ ಮಾಡ್ತಿಲ್ಲ. ಆಮ್ ಆದ್ಮಿ ಪಕ್ಷದ ಸರ್ಕಾರ ಇದ್ದಾಗ ಅದೇ ಪರಿಸ್ಥಿತಿ ಬರ್ತಿತ್ತು ಸಹ, ಪ್ರತಿ ವರ್ಷ ಅಲ್ಲ ಬರುತ್ತೆ. ಅಂತಹ ಪರಿಸ್ಥಿತಿಯಲ್ಲಿ ಇದೇ BJP ಹೇಳ್ತಾ ಇತ್ತು ಸರ್ಕಾರದ ವೈಫಲ್ಯ, ಜನರ ಜೀವಕ್ಕೆ ಬೆಲೆನೇ ಇಲ್ಲ, ಆಮ್ ಆದ್ಮಿ ಪಕ್ಷದ ಸರ್ಕಾರ ಜನರನ್ನ ಕೊಲ್ತಾ ಇದೆ, ವಿಷಗಾಳಿಯಲ್ಲಿ ಜನರನ್ನ ನರಳಿಸ್ತಾ ಇದೆ ಅಂತೆಲ್ಲ ಡೈಲಾಗ್ ಹೊಡ್ಕೊಂಡಿದ್ರು. ಈಗ BJP ಹೇಳ್ತಾ ಇದೆ ಇದು ನೈಸರ್ಗಿಕ, ನಾವೇನು ಮಾಡೋಕ್ಕಾಗತ್ತೆ, ನಿಸರ್ಗ, ಇದು ಏನು ಮಾಡೋಕ್ಕಾಗಲ್ಲ ಅನ್ನುವ ಮಟ್ಟಕ್ಕೆ ಮಾತಾಡ್ತಾ ಇದ್ದಾರೆ. ಅದರ ಜೊತೆಗೆ ಏರ್ ಕ್ವಾಲಿಟಿ ಇಂಡೆಕ್ಸ್ನ ಡೇಟಾವನ್ನ ಆ ಕಡೆ ಈ ಕಡೆ ತಿದ್ದಿ ಗೋಲ್ಮಾಲ್ ಮಾಡಿ ಏನೂ ಆಗೇ ಇಲ್ಲ ಅನ್ನೋದನ್ನು ತೋರಿಸೋ ಪ್ರಯತ್ನನೂ ಕೆಲವು ಕಡೆ ಮಾಡ್ತಿದ್ದಾರೆ. ಏರ್ ಕ್ವಾಲಿಟಿ ಇಂಡೆಕ್ಸನ್ನು ಮೆಜರ್ ಮಾಡುವಂತಹ, ಅದನ್ನು ದಾಖಲಿಸುವಂತಹ ಸೆಂಟರ್ಗಳಿದಾವಲ್ಲ, ಕೇಂದ್ರಗಳಿದಾವಲ್ಲ, ಆ ಕೇಂದ್ರಗಳ ಸುತ್ತಮುತ್ತ ನೀರು ಹಾಯಿಸ್ಬಿಡೋದು. ರಸ್ತೆಗೆ ನೀರು ಹಾಯಿಸಿದಾಗ ಆ ಪೊಲ್ಯೂಷನ್ ಎಲ್ಲ ಕೆಳಗಡೆಗೆ ಬರುತ್ತೆ, ಆ ಮೀಟ್ರಲ್ಲಿ ರೀಡಿಂಗು ಕಡಿಮೆ ತೋರಿಸುತ್ತೆ. ಅಂತಹ ಕೆಲಸವನ್ನು ಸಹ ದೆಹಲಿ ಸರ್ಕಾರ ಮಾಡ್ತಾ ಇದೆ ಅಂತ ಆರೋಪಗಳಿದ್ದಾವೆ. ಇದರ ನಡುವೆ ಸರ್ಕಾರ ಏನೇ ಮಾಡಿದ್ರು, ಯಾವ ಸರ್ಕಾರ, BJP ಸರ್ಕಾರ, ಮೋದಿ ಸರ್ಕಾರ, NDA ಸರ್ಕಾರ ಏನೇ ಮಾಡಿದ್ರು ಸಹ ಅದನ್ನು ಸಮರ್ಥಿಸ್ಕೊಳ್ಳೋದು ನನ್ನ ಆದ್ಯ ಕರ್ತವ್ಯ ಅಂತ ದೊಡ್ಡ ಬಕೆಟ್ ಆಗಿರುವಂತಹ, ದೊಡ್ಡ ಚಮಚ ಆಗಿರುವಂತಹ, ಗುಲಾಮ ಆಗಿರುವಂತಹ ಸುಧೀರ್ ಚೌಧರಿ ಅನ್ನುವಂತಹ ಪತ್ರಕರ್ತ ಮೊದಲಿಂದಲೂ ಮಾಡ್ಕೊಂಡು ಬರ್ತಿದ್ದಾನೆ. ಅವನು ಝೀಯಲ್ಲಿದ್ದ, ಆನಂತರ ಬೇರೆ ಚಾನಲ್ಗಳಿಗೆ ಬಂದ, ಈಗ ದೂರದರ್ಶನಕ್ಕೆ ಬಂದಿದ್ದಾನೆ. ದೂರದರ್ಶನ್ಗೆ ಸರ್ಕಾರ ಅವನಿಗೆ ಸಂಬಳ ಕೊಡ್ತಾ ಇದೆ, ವರ್ಷಕ್ಕೆ 15 ಕೋಟಿ ರೂಪಾಯಿ ಸಂಬಳ ಅವನಿಗೆ. ಏನಕ್ಕೆ? ಮೋದಿಗೆ ಬಕೆಟ್ ಹಿಡಿಯೋದಕ್ಕೆ. ಸೊ 15 ಕೋಟಿ ಬೆಲೆ ಬಾಳುವ ಬಕೆಟ್ ಹಿಡಿಬೇಕಲ್ಲ, ಈಗ ಹಿಡ್ದಿದ್ದಾನೆ. ದೆಹಲಿ ವಾಯು ಮಾಲಿನ್ಯದ ಕುರಿತಾಗಿ ಹಿಡ್ದಿದ್ದಾನೆ. ಏನೇ ಹೇಳಿದ್ದಾನೆ? ಚೈನಾಗೆ ನಮ್ಮನ್ನ ಹೋಲ್ಸಕ್ಕಾಗೋದಿಲ್ಲ. ಚೈನಾದಲ್ಲಿ ಪ್ರಜಾಪ್ರಭುತ್ವ ಇಲ್ಲ, ಸುಪ್ರೀಂ ಕೋರ್ಟ್ ಇಲ್ಲ, ವಿರೋಧ ಪಕ್ಷ ಇಲ್ಲ. ಇಲ್ಲಿ ಏನೇ ಮಾಡಿದ್ರು ವಿರೋಧ ಪಕ್ಷದವ್ರು ಗಲಾಟೆ ಮಾಡ್ತಾರೆ, ಜನ ಒಪ್ಪೋದಿಲ್ಲ. ಒಂದು ರೂಲ್ ಮಾಡಬೇಕು ಅಂತಂದ್ರೆ
ಅದಕ್ಕೆ ವರ್ಷಗಟ್ಟಲೆ ಆಗ್ಬಿಡುತ್ತೆ ಅಂತ ಹೇಳಿ ಸುಪ್ರೀಂ ಕೋರ್ಟನ್ನು ಸಹ ಟೀಕೆ ಮಾಡ್ತಾನೆ. ವಿರೋಧ ಪಕ್ಷಗಳು ಇರೋದೇ ತಪ್ಪು ಅಂತ ಹೇಳ್ತಾನೆ. ಅದರ ಜೊತೆಗೆ ಪ್ರಜಾಪ್ರಭುತ್ವ ಇದೆ ಇಲ್ಲಿ, ಹಾಗಾಗಿ ಹೀಗಾಗ್ತಿದೆ. ಚೈನಾದಲ್ಲಿ ಪ್ರಜಾಪ್ರಭುತ್ವ ಇಲ್ಲ, ಅಲ್ಲಿ ಯಾವುದೇ ನಿರ್ಧಾರವನ್ನು ಸರ್ಕಾರ ಕೈಗೊಂಡ್ರೆ ತಕ್ಷಣಕ್ಕೆ ಜಾರಿ ಮಾಡಿಬಿಡ್ತಾರೆ. ಒಂದೇ ಮಗು ಅಂದರೆ ಒಂದೇ ಮಗು, ಸರ್ಕಾರ ಒಂದೇ ಮಗು ಅಂತ ಹೇಳಿದ ತಕ್ಷಣ ಎಲ್ಲರೂ ಒಂದೇ ಮಗುಗೆ ಇಳಿತಾರೆ. ಸರ್ಕಾರ ಎರಡನೇ ಮಗು ಮಾಡಿ ಅಂದಿದ ತಕ್ಷಣ ಎರಡನೇ ಮಗು ಮಾಡ್ಕೊಳ್ತಾರೆ. ಈ ರೀತಿ ಚೈನಾದಲ್ಲಿ ನಡೆಯುತ್ತೆ, ಭಾರತದಲ್ಲಿ ನಡೆಯಲ್ಲ. ಇಲ್ಲಿ ಪ್ರಜಾಪ್ರಭುತ್ವ ಇದೆ ಅಂದ್ರೆ ಅರ್ಥ ಏನು? ಪ್ರಜಾಪ್ರಭುತ್ವ ಇರಬಾರ್ದು ಅಂತ ಅವನು. ಎಲ್ಲ ಮೋದಿ ಕೈ ಕೊಟ್ಟುಬಿಟ್ಟು ಮೋದಿ ಗುಲಾಮರಾಗ್ಬಿಡಿ ಅಂತ ಅಷ್ಟೇ. ಇವನೊಬ್ಬ ಗುಲಾಮ ಆಗಿದ್ರೆ ಸಾಲದು, ಇವನೊಬ್ಬ ಬೂಟ್ ನೆಕ್ಕಿದ್ರೆ ಸಾಲದು, ಎಲ್ರಿಗೂ ಅದನ್ನೇ ಆಗಿ ಅಂತ ಬಾಯಿ ಬಡ್ಕೊಳ್ತಿದ್ದಾನೆ ಇದು. ಆದರೆ ಇದರ ವಿರುದ್ಧ ತಿರುಗಿ ಬಿದ್ದಿರುವಂತಹ ಅರ್ನಬ್ ಗೋಸ್ವಾಮಿ ದೆಹಲಿಯ ವಾಯು ಮಾಲಿನ್ಯದ ಕುರಿತಾಗಿ BJP ಸರ್ಕಾರನ ಪ್ರಶ್ನೆ ಮಾಡ್ತಿದ್ದಾನೆ. ಅರ್ನಬ್ ಗೋಸ್ವಾಮಿಗೆ ನಾನು ಮರ್ಯಾದೆ ಕೊಟ್ಟು ಮಾತಾಡಲ್ಲ. ಸೇಮ್ ಇಲ್ಲಿದ್ದಾನಲ್ಲ ಒಬ್ಬ ವಿಷಕಾರಿ ಜಂತು, ಪಬ್ಲಿಕ್ ಟಿವಿಯ ರಂಗನಾಥ್ ಅಂತ ಒಬ್ಬ ಇದಾನಲ್ಲ, ವಿಷಕಾರಿ ಜಂತು, ಅದೇ ರೀತಿನೇ ಅರ್ನಬ್ ಗೋಸ್ವಾಮಿನೇ. ಹಾಗಾಗಿ ಇವನಿಗೂ ಮರ್ಯಾದೆ ಕೊಡಲ್ಲ, ಅವನಿಗೂ ಮರ್ಯಾದೆ ಕೊಡಲ್ಲ. ಇವರೆಲ್ಲ ಪತ್ರಿಕೋದ್ಯಮಕ್ಕೆ ಕಪ್ಪು ಚುಕ್ಕಿಗಳು. ಹಾಗಾಗಿ ಅದು ಬೇರೆ ವಿಚಾರ. ಅರ್ನಬ್ ಗೋಸ್ವಾಮಿ ಈ ಕೆಲವು ವಿಚಾರಗಳಲ್ಲಿ ಇತ್ತೀಚೆಗೆ ಪ್ರಶ್ನೆ ಮಾಡ್ತಿದ್ದಾನೆ ಮೋದಿ ಸರ್ಕಾರವನ್ನು. ಇಂಡಿಗೋ ವಿಚಾರ ಆಗಲಿ, ದೆಹಲಿಯ ವಾಯು ಮಾಲಿನ್ಯ ಆಗಲಿ, ಈ ಥರ ವಿಚಾರಗಳಲ್ಲಿ. ಮತ್ತು ಮೊನ್ನೆ ಮಧ್ಯಪ್ರದೇಶದ MLA ಒಬ್ಬ 70 ಲಕ್ಷ ರೂಪಾಯಿಗೆ ತನ್ನ ಮಗನ ಮದುವೆಯಲ್ಲಿ ಪಟಾಕಿ ಸಿಡಿಸಿದ್ದಕ್ಕೆ ರೊಚ್ಚಿಗೆದ್ದು ಬಿಟ್ಟಿದ್ದ ಅರ್ನಬ್ ಗೋಸ್ವಾಮಿ. BJPಯಲ್ಲಿ ಏನು ನಡೀತಿದೆ ಅಂತೆಲ್ಲ ಕೇಳಿದ್ದ. ಸರಿ, ಈಗ ವಾಯು ಮಾಲಿನ್ಯದ ವಿಚಾರವಾಗಿ ಇವನು ಹೇಳಿ ಸುಧೀರ್ ಚೌಧರಿ ಹೇಳದ್ನಲ್ಲ, ಇಲ್ಲಿ ಪ್ರಜಾಪ್ರಭುತ್ವ ಇಲ್ಲ, ಹಾಗಾಗಿ ಹೀಗಾಗಿ ಅಂತೆಲ್ಲ. ಆದರೆ ಅರ್ನಬ್ ಗೋಸ್ವಾಮಿ ಸುಧೀರ್ ಚೌಧರಿನೇ ಅಟ್ಯಾಕ್ ಮಾಡಿದ್ದಾನೆ. 15 ಕೋಟಿ ಸಂಬಳ ಪಡ್ಕೊಳ್ಳೋರು ಪ್ರಶ್ನೆ ಮಾಡಲ್ಲ, ಬಟ್ ನಾನು ಮಾಡ್ತೀನಿ. ಮೋದಿ ಸರ್ಕಾರ ಏನು ಮಾಡ್ತಿದೆ? ದೆಹಲಿಯಲ್ಲಿ ವಿಷಗಾಳಿ ಇದೆ, ಅದರ ಬಗ್ಗೆ ಮೋದಿ ಸರ್ಕಾರ ಏನು ಕ್ರಮ ಕೈಗೊಂಡಿದೆ? ದೆಹಲಿಯ BJP ಸರ್ಕಾರ ಏನು ಮಾಡ್ತಿದೆ? ಏನು ಮಾಡ್ತಿಲ್ಲ, ಸಾಯಿಲಿ ಅಂತ ಬಿಟ್ಟಿದೆ ಅಂತೆಲ್ಲ ಅರ್ನಬ್ ಗೋಸ್ವಾಮಿ ತನ್ನದೇ ಶೈಲಿ ಒಂದಿದೆಯಲ್ಲ, ಅರ್ಚಾಡೋದು, ಆ ಶೈಲಿಯಲ್ಲಿ ಬಾಯಿ ಬಡ್ಕೊಳ್ತಿದ್ದಾನೆ. ಬಟ್ ಓಕೆ, ಏನೋ ಇತ್ತೀಚೆಗೆ ಸ್ವಲ್ಪ ಜ್ಞಾನೋದಯ ಆಗಿದೆಯೋ, ಇದು ಯಾವುದೋ ಗೇಮ್ ಪ್ಲಾನಿನ ಭಾಗನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಮೋದಿ ಸರ್ಕಾರವನ್ನು ಇಲ್ಲಿಯವರೆಗೆ ಈ ಕಳೆದ 1 ವಾರದಲ್ಲಿ 3 ಬಾರಿ ಪ್ರಶ್ನೆ ಮಾಡಿದ್ದಾನೆ. ಎಲ್ಲಿ ದೇಶದ ಹೆಲ್ತ್ ಮಿನಿಸ್ಟರ್ ಅಂತ ಪ್ರಶ್ನೆ ಕೇಳಿದ್ದಾನೆ. ಮೋದಿ ಸರ್ಕಾರದಲ್ಲಿ ಹೆಲ್ತ್ ಮಿನಿಸ್ಟರ್ ಎಲ್ಲಿ? ದೆಹಲಿಯ ಹೆಲ್ತ್ ಮಿನಿಸ್ಟರ್ ಎಲ್ಲಿ? ಚೀಫ್ ಮಿನಿಸ್ಟರ್ ಎಲ್ಲಿ? ಏನು ಮಾಡ್ತಿದೆ ಮೋದಿ ಸರ್ಕಾರ? ಯಾಕೆ ಮೋದಿ ಸರ್ಕಾರ ಅದರಲ್ಲಿ ಹಸ್ತಕ್ಷೇಪ ಮಾಡ್ತಿಲ್ಲ, ದೆಹಲಿ ಸರ್ಕಾರ ತರಾಟೆಗೆ ತೆಗೆದುಕೊಳ್ತಿಲ್ಲ ಅಂತ ಅರ್ನಬ್ ಗೋಸ್ವಾಮಿ ಹೇಳ್ತಿದ್ದಾನೆ. ಇದೊಂದು ಆಶ್ಚರ್ಯಕರವಾದಂತಹ ಬೆಳವಣಿಗೆ ಆದರೂ ಹೇಳ್ತಿದ್ದಾನೆ. ಅದರ ಜೊತೆಗೆ ಸುಧೀರ್ ಚೌಧರಿಯ 15 ಕೋಟಿ ರೂಪಾಯಿ ಸಂಬಳವನ್ನು ಅವನು ಎತ್ತಿ ಹೇಳಿ, ಅವರು 15 ಕೋಟಿ ಸಂಬಳ ತಗೊಳ್ಳುವಂತಹ ಆ್ಯಂಕರ್ಗಳು ಇದನ್ನು ಪ್ರಶ್ನೆ ಮಾಡ್ತಿಲ್ಲ ಅಂತ ಸುಧೀರ್ ಚೌಧರಿಯನ್ನು ಗುಮ್ಮುವಂಥ ಕೆಲಸವನ್ನು ಸಹ ಅರ್ನಬ್ ಗೋಸ್ವಾಮಿ ಮಾಡಿದ್ದಾನೆ. ಈ ಮೂಲಕ ಈಗ ಸದ್ಯಕ್ಕೆ ಗೋಧಿ ವರ್ಸಸ್ ಗೋಧಿ ಆಗಿದೆಯಾ ಮಾಧ್ಯಮದಲ್ಲಿ? ಯಾವ ಕಾರಣಕ್ಕಾಗ್ತಿದೆಯೋ ಗೊತ್ತಿಲ್ಲ. ಅದನ್ನು ಇನ್ನು ಕೆಲವು 1, 2, 3 ಇದೇ ರೀತಿಯಾದಂಥ ಅರ್ನಬ್ ಗೋಸ್ವಾಮಿಯ ಏನಾದರೂ ಮಾತುಗಳು ಬಂದರೆ, ಮೋದಿ ಸರ್ಕಾರವನ್ನು ಪ್ರಶ್ನೆ ಮಾಡೋದು ನಿರಂತರವಾಗಿದ್ದರೆ ಆಗೊಂದು ನಾವು ವಿಶ್ಲೇಷಣೆ ಮಾಡ್ಬೋದು. ಈಗ ಮಾಡೋದು ತುಂಬ ಅರ್ಲಿ ಆಗುತ್ತೆ. ಯಾಕೆಂದರೆ ಇವು ಗೋಧಿ ಮಾಧ್ಯಮಗಳು ಅಂಧಭಕ್ತರು 1 ಸೆಕೆಂಡ್ ಹಿಂಗೆ ತಿರುಗಿ ಜನರ ಗಮನ ಬೇರೆ ಸೆಳೆಯೋದು, ಅಥವಾ ಏನೋ ನಾವೂ ಸಹ ಸಾಚಾಗಳು ಅಂತ ತೋರಿಸ್ಕೊಳ್ಳೋಕ್ಕೋ ಏನೋ ಒಂದು ಮಾಡ್ತಾರೆ. ಅದೇ ಗಿಮಿಕ್ ಇದೆಯಾ ಅಂತ ಗೊತ್ತಾಗಬೇಕು ಅಂದರೆ ಸ್ವಲ್ಪ ದಿನ ಇನ್ನೂ ಕಾಯಬೇಕು. ಒಟ್ಟಿನಲ್ಲಿ ಸದ್ಯಕ್ಕಂತೂ ಗೋಧಿ ಮಾಧ್ಯಮ ವರ್ಸಸ್ ಗೋಧಿ ಮಾಧ್ಯಮ ಆಗಿದೆ. ಅದು ಈ ದೇಶಕ್ಕೆ ಒಳ್ಳೆಯದು, ಬಹಳ ಒಳ್ಳೆಯದು. ಅವರವರೇ ಹೊಡೆದಾಡ್ಕೊಳ್ಳಿ. ಆಗ ಇವನ ಬಗ್ಗೆ ಅವನ ಬಗ್ಗೆ ಇವನು. ಸತ್ಯ ನೋಡಿದ್ರೆ ಇಡೀ ದೇಶಕ್ಕೆ ಸತ್ಯಾಂಶ ಗೊತ್ತಾಗುತ್ತೆ. ಯಾವನು ಎಷ್ಟೆಷ್ಟು ಕೋಟಿ ಹೇಗೆ ಎಂಜಲು ನೆಕ್ಕಿ ಈ ದೇಶವನ್ನು ಒಂದು ಪಕ್ಷಕ್ಕೆ, ಒಬ್ಬ ವ್ಯಕ್ತಿಗೆ ಅಡ ಇಡುವಂತಹ ನೀಚತನವನ್ನು ಮಾಡ್ತಿದ್ದಾರೆ ಈ ಪತ್ರಿಕೋದ್ಯಮ ಅಂತ ಕರೆಸ್ಕೊಳ್ಳುವಂತಹ ಫೀಲ್ಡಲ್ಲಿರುವಂತಹ ಗೋಧಿ ಮಾಧ್ಯಮದವರು, ಎಂಜಲ್ ಮಾಧ್ಯಮದವರು ಅಂತ ಗೊತ್ತಾಗುತ್ತೆ ಜನಕ್ಕೆ. ಅದೊಂದು ಅನುಕೂಲ ಆಗುತ್ತೆ. ಇದಿಷ್ಟು ಸುಧೀರ್ ಚೌಧರಿ ಈ ಮಾಲಿನ್ಯದ ವಿಚಾರವಾಗಿ ನಮ್ಮಲ್ಲಿ ಸರ್ವಾಧಿಕಾರ ಇಲ್ಲ ಅಥವಾ ಪ್ರಜಾಪ್ರಭುತ್ವ ಇರೋದಕ್ಕೆ ಅದು ಸಮಸ್ಯೆ ಆಗ್ತಿರೋದು ಅಂತ ಹೇಳಿದ್ದಕ್ಕೆ ಕೌಂಟರ್ ಕೊಟ್ಟಿರುವಂಥ ಅರ್ನಬ್ ಗೋಸ್ವಾಮಿಯ ಮಾತುಗಳ ವಿಚಾರವಾಗಿ ನನ್ನ ವಿಶ್ಲೇಷಣೆ. ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ.